ಸಮೀಕ್ಷೆಯಿಂದ ಶಿಕ್ಷಕರು ಬಚಾವ್, ಗ್ರಾಮ ಪಂಚಾಯಿತಿಗಳ ಹೆಗಲಿಗೆ ಸಮೀಕ್ಷೆ. ಸಮೀಕ್ಷೆಗೆ ಪಿಡಿಒ, ಸೆಕ್ರೆಟರಿ, ಕಂಪ್ಯೂಟರ್ ಆಪರೇಟರ್, ವಾಟರ್ ಮ್ಯಾನ್ ಬಳಕೆ. ಎಸ್ ವೀಕ್ಷಕರೇ, ಸರ್ಕಾರದಿಂದ 2 ಬಾರಿ ಸಮೀಕ್ಷೆ ಕಾರ್ಯ ನಡೆದಿದೆ. 2 ಬಾರಿ ಕೂಡ ಈ ಶಿಕ್ಷಕರೇ ಹೈರಾಣಾಗಿದ್ರು. ಮೊದಲ ಬಾರಿಗೆ ಒಳ ಮೀಸಲಾತಿ ಕುರಿತು ಸಮೀಕ್ಷೆಯನ್ನ ಮಾಡಿದ್ರು. ತದನಂತರ ಅವರ ಹೆಗಲ ಮೇಲೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡುವ ಹೊರೆಯನ್ನ ಏರಿತ್ತು. ಇತ್ತ ಶಿಕ್ಷಕರಿಗೆ ಅದ್ಯಾವಾಗ ಈ ಸಮೀಕ್ಷೆ ಪ್ರಾರಂಭವಾಯಿತು, ಒಂದಿಲ್ಲೊಂದು ಎಡವಟ್ಟು, ಸಂಕಷ್ಟ ಎದುರಾಗಿತ್ತು. ಒಂದು ಕಡೆ ಸರ್ವರ್ ಕೈಕೊಟ್ರೆ ಮತ್ತೊಂದು ಕಡೆ ಮನೆಗಳನ್ನ ಈ ಬಿರುಬಿಸಿಲಿನಲ್ಲಿ ಹುಡುಕುವುದೇ ದೊಡ್ಡ ಕಷ್ಟವಾಗಿತ್ತು. ಮತ್ತೆ ಕೆಲವರು ಸಮೀಕ್ಷೆಯ ಮನೆ ಹುಡುಕಿ ಹೈರಾಣಾದ್ರೆ ಮತ್ತೆ ಕೆಲವರು ನಾಯಿ ದಾಳಿಗೆ ಒಳಗಾಗಿದ್ರು. ಹೀಗಾಗಿ ಈ ಸಮೀಕ್ಷೆಯ ಸಂಕಷ್ಟ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಶಿಕ್ಷಕರ ಹೆಗಲ ಮೇಲಿದ್ದ ಸಮೀಕ್ಷೆಯ ಹೊರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಹೆಗಲೇರಿದೆ. ಹೌದು, ರಾಜ್ಯಾದ್ಯಂತ ಈ ಸಮೀಕ್ಷಾ ಕಾರ್ಯದಿಂದ ರೋಸಿ ಹೋಗಿದ್ದ ಶಿಕ್ಷಕರು ಇದೀಗ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಿಕ್ಷಕರ ಹೆಗಲ ಮೇಲಿದ್ದ ಭಾರವನ್ನ ಇದೀಗ ಸರ್ಕಾರ ಇಳಿಸಿ ಗ್ರಾಮ ಪಂಚಾಯಿತಿ ಮೇಲೆ ಹಾಕಿದೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 96% ಜಾತಿ ಗಣತಿ ಮುಗಿದಿದೆ. ಶಿಕ್ಷಕರು ಸಮೀಕ್ಷೆ ಎಂಬ ಸಂಕಷ್ಟದಿಂದ ಬಚಾವಾಗಿದ್ದಾರೆ. ಆದ್ರೆ ಇದೀಗ ಬಾಕಿ ಉಳಿದ ಮನೆಗಳ ಸಮೀಕ್ಷೆ ಗ್ರಾಮ ಪಂಚಾಯಿತಿ ಹೆಗಲಿಗೆ ಹಾಕಲಾಗಿದೆ. ವಾಟರ್ ಮ್ಯಾನ್ ಗಳನ್ನ ಕೂಡ ಮನೆ ತೋರಿಸುವ ದೃಷ್ಟಿಯಿಂದ ಸಮೀಕ್ಷೆ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗ್ತಿದೆ. ಒಟ್ಟು 96% ಜಾತಿ ಗಣತಿ ಸರ್ವೆ ಮುಗಿದಿದೆ. ಇನ್ನು ಸುಮಾರು 4% ಸರ್ವೆ ಕಾರ್ಯ ಬಾಕಿ ಉಳಿದಿದೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಕಿ ಉಳಿದ ಮನೆಗಳನ್ನ ಪತ್ತೆ ಹಚ್ಚುವ ಕೆಲಸ ಗ್ರಾಮ ಪಂಚಾಯಿತಿಗೆ ವಹಿಸಲಾಗಿದೆ. ಸಮೀಕ್ಷೆಯಿಂದ ಬಿಟ್ಟೋಗಿರ್ತಾರೆ ಅಂತವ್ರನ್ನ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಸಮೀಕ್ಷೆನ ಅಂತಿಮವಾಗಿ ನಾವು ಪೂರ್ಣಗೊಳಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ನಮಗೆ ಆದೇಶ ಇರೋದ್ರಿಂದ ನಾವೇ ಎನ್ಯೂಮರೇಟರ್ಸ್ ಆಗಿ ಎಲ್ಲರ ಸಹಾಯನ ಪಡ್ಕೊಂಡು ಪ್ರತಿಯೊಂದು ಮನೆ ಸಹಿತ ಟಚ್ ಮಾಡಿ ಯಾರು ಸಹಿತ ಸಮೀಕ್ಷೆಯಿಂದ ಹೊರಗುಳಿಬಾರದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಪಂಚಾಯತಿ ಸ್ಟಾಫ್ ಎಲ್ಲ ಇವತ್ತು ಫೀಲ್ಡಲ್ಲಿ ಇದು ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಸಮೀಕ್ಷೆಯಿಂದ ಬಿಟ್ಟೋಗಿರ್ತಾರೆ ಅಂಥವ್ರನ್ನ ನಾವೇನು ಮಾಡ್ತಾ ಇದ್ವಿ, ಇವತ್ತು ಸಮೀಕ್ಷೆನ ಅಂತಿಮವಾಗಿ ನಾವು ಪೂರ್ಣಗೊಳಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ನಮಗೆ ಆದೇಶ ಇರೋದ್ರಿಂದ ನಾವೇ ಎನ್ಯೂಮರೇಟರ್ಸ್ ಆಗಿ ಎಲ್ಲರ ಸಹಾಯನ ಪಡ್ಕೊಂಡು ಪ್ರತಿಯೊಂದು ಮನೆ ಸಹಿತ ಟಚ್ ಮಾಡಿ ಯಾರು ಸಹಿತ ಸಮೀಕ್ಷೆಯಿಂದ ಹೊರಗುಳಿಬಾರದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಪಂಚಾಯತಿ ಸ್ಟಾಫ್ ಎಲ್ಲ ಇವತ್ತು ಫೀಲ್ಡಲ್ಲಿ ಇದು ಮಾಡ್ತಾ ಇದ್ವಿ. ಅದಕ್ಕೆ ಇನ್ನು ಕೇವಲ ಮನೆಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾತ್ರ ಅಲ್ಲದೆ ಆ ಮನೆಗಳ ಸಮೀಕ್ಷೆಯನ್ನ ಪಂಚಾಯಿತಿಯವರೇ ಮಾಡಬೇಕಿದೆ. ಪಿಡಿಒ, ಸೆಕ್ರೆಟರಿ, ಕಂಪ್ಯೂಟರ್ ಆಪರೇಟರ್, ವಾಟರ್ ಮ್ಯಾನ್ ಗಳಿಗೂ ಸರ್ವೆ ಮಾಡುವ ಜವಾಬ್ದಾರಿ ವಹಿಸಲಾಗಿದೆ. ಹೀಗಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಸೇರಿದಂತೆ ಇತರ ಸಿಬ್ಬಂದಿಗಳ ಮೊಬೈಲ್ನಲ್ಲಿ ಆಪ್ ಹಾಕಿಕೊಟ್ಟು ತರಬೇತಿ ನೀಡಲಾಗಿದೆ. ಕುಟುಂಬಸ್ಥರು ಅವ್ರು ಏನು ಹೇಳ್ತಾರೆ ವಿವರಗಳನ್ನು ವೈವಾಹಿಕ ಸ್ಥಿತಿ, ಸರ್ಕಾರಿ ಕನ್ನಡ ಮಾಧ್ಯಮ, ವಿದ್ಯಾಭ್ಯಾಸ ವಿವರಗಳು, ವಿದ್ಯಾರ್ಹತೆ, ಪ್ರೌಢಶಿಕ್ಷಣ, ವಸತಿ ಶಾಲೆ ಇಲ್ಲ, ವಸತಿ ಶಾಲೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಸೌಲಭ್ಯ ಹೊಂದಿದ್ದಾರೆ ಇಲ್ಲ, ಮೀಸಲಾತಿನ ಪಡೆದ ಇತರೆ ಸೌಲಭ್ಯಗಳು ಯಾವುದೂ ಇಲ್ಲ, ನೀವು ಭಾರತ ಸಂವಿಧಾನ ಅನುಚ್ಛೇದನ 370 ಅಡಿಯಲ್ಲಿ ಮೀಸಲಾತಿ ಪಡೆದಿದ್ದಾರೆಯೇ ಇಲ್ಲ, ನೀವು ಹಾಲಿ ಕೆಲಸ ಮಾಡುತ್ತಿದ್ದಾರೆಯೇ ಹೌದು, ನೀವು ಇನ್ನು ಸಮೀಕ್ಷಾ ಕೆಲಸದಿಂದ ಇದೀಗ ಶಿಕ್ಷಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಆದ್ರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಹೆಗಲ ಮೇಲಿದ್ದು ಜಾತಿ ಜನಗಣತಿ ಸಮೀಕ್ಷೆಯನ್ನ ಯಾವ ರೀತಿ ಮಾಡ್ತಾರೆ, ಯಾವಾಗ ಮುಗಿಸಿಕೊಡ್ತಾರೆ, ಇವರಿಗೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.